ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಶ್ರೀಮತಿ ಗಿರಿಜಾ ಮಲ್ಲೇಶ್ ರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಬಿಜೆಪಿ ಮುಖಂಡರು, ಸಾರ್ವಜನಿಕರು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾದ ಶ್ರೀಮತಿ ಗಿರಿಜಾ ಮಲ್ಲೇಶ್ ರವರಿಗೆ ಅಭಿನಂದನೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ನರೇಶ್, ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ದೊಮ್ಮಸಂದ್ರ ಉಮೇಶ್ ಬಾಬು, ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಜಯಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ದೊಮ್ಮಸಂದ್ರ ರವೀಂದ್ರ ಮತ್ತು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರು, ಬಿಜೆಪಿ ಮುಖಂಡರುಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ನಮ್ಮ ಬಿಜೆಪಿ ತಂಡದ ವತಿಯಿಂದ ಇವತ್ತೇನು ಚುನಾವಣೆ ನಡೆದಿದೆ, ಈ ಹಿಂದೆ ಅರ್ಧವಾರ್ಷಿಕ ಚುನಾವಣೆ ಆದಾಗ ಸಾಮಾನ್ಯ ಮಹಿಳೆಗೆ ಬಂತು. ಆ ಪ್ರಕಾರ 3 ಜನಕ್ಕೆ ಹಂಚ್ಕೋಬೇಕು ಅಂತೇಳಿ ನಾವು ಹೈಕಮಾಂಡ್ ಕಡೆಯಿಂದ ನಿರ್ಣಯ ಆಗಿತ್ತು. ಆ ಪ್ರಕಾರ ಮೊದಲನೇದಾಗಿ ಜಯಲಕ್ಷ್ಮಿ ಅವರಿಗೆ ಅವಕಾಶ ನೀಡಲಾಯಿತು, ಎರಡನೇದಾಗಿ ದಿವ್ಯಾ ಅವರಿಗೆ ಅವಕಾಶ ನೀಡಲಾಯಿತು, ಮೂರನೇದಾಗಿ ಈಗ ಗಿರಿಜಮ್ಮ ಅವರಿಗೆ ಅವಕಾಶ ನೀಡಲಾಗಿದೆ. ಸೊ ಎಲ್ಲರಿಗೂ ಅಧಿಕಾರ ಸಿಗಬೇಕು ಅಂತಕ್ಕಂಥ ಒಂದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನು ನಾವು ನಮ್ಮಲ್ಲೇ ನಿರ್ಣಯ ಮಾಡಿಕೊಂಡಿದ್ವಿ. ಆ ಪ್ರಕಾರ ಯಾವುದೇ ವಿರೋಧಗಳಿಲ್ಲದೆ, ಯಾವುದೇ ಆಭಾಸಗಳಿಲ್ಲದೆ ದಿವ್ಯಾ ಅವರು ರಾಜೀನಾಮೆ ಕೊಟ್ಟಿದ್ದರು. ಆ ಪ್ರಕಾರ ಈಗ ಎಲ್ಲ ಸದಸ್ಯರು ಸೇರಿ ಗಿರಿಜಮ್ಮ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಉಳಿದಂಥ ಸಮಯ ಏನಿದೆ, ಈ ಸಮಯದಲ್ಲಿ ಗಿರಿಜಮ್ಮನವರು ಪ್ರಾಮಾಣಿಕವಾಗಿ ಈ ಸ್ಥಾನಕ್ಕೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿದೆ. ಅದೇ ಪ್ರಕಾರ ಎಲ್ಲರೂ ಒಟ್ಟಾಗಿ ಪಂಚಾಯಿತಿಯನ್ನು ಅಭಿವೃದ್ಧಿಗೊಳಿಸ್ತೀವಿ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಇದರಲ್ಲೇನು ವಿಶೇಷವಾದಂಥ ಏನು ಇರೋದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿಗೆಯಿಂದ ಗಿರಿಜಮ್ಮನವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಪ್ರತಿಸ್ಪರ್ಧೆ ಇರಲಿಲ್ಲ ಅಂತಂದರೆ BJP ತಂಡ ಜಾಸ್ತಿ ಜನ ಇದ್ದೀವಿ, ನಾವು 25 ಜನ ಇದ್ದೀವಿ. ಅವರು ಇದ್ದರೂ ಸಹ ನಮ್ಮಲ್ಲೇನು ವಿರೋಧ ಅಂತಕ್ಕಂಥದ್ದು ಏನು ಇಲ್ಲ. ಎಲ್ಲರೂ ಒಟ್ಟಾಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಗ್ರಾಮ ದೃಷ್ಟಿಯಾಗಿರೋದ್ರಿಂದ ಇಲ್ಲಿ ರಾಜಕೀಯ ಅನ್ನೋದಕ್ಕಿಂತ ಅಭಿವೃದ್ಧಿ ಇಂಪಾರ್ಟೆಂಟು. ಇಲ್ಲೇನು ಪ್ರತಿಸ್ಪರ್ಧಿ ಅನ್ನೋಂಥದ್ದು ಏನಿರಲಿಲ್ಲ. ಅವರು ಒಟ್ಟಾಗಿ ಒಪ್ಪಿಗೆಯಿಂದನೇ ನಾವು ಗಿರಿಜಮ್ಮವನ್ನು ಆಯ್ಕೆ ಮಾಡಿದ್ದೀವಿ. ಡಿಸೆಂಬರ್ ಅಂತ್ಯಕ್ಕೆ ಗ್ರಾಮ ಪಂಚಾಯಿತಿ ಅವಧಿ ಮುಗಿಯುತ್ತೆ. ಮುಂದೆ ಗ್ರೇಟರ್ ನೋಡಿ, ಸರ್ಕಾರ ಗ್ರೇಟರ್ ಬೆಂಗಳೂರು ಅಂತ ತೀರ್ಮಾನ ಮಾಡಿದೆ. ಬಟ್ ಈ ಭಾಗನ ಸೇರಿಸ್ತಾರೋ ಸೇರಿಸಲ್ವೋ ಅಂತಕ್ಕಂಥದ್ದು ಇನ್ನೂ ನಮಗೇನು ಮಾಹಿತಿ ಇಲ್ಲ. ಎರಡೂ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕಾಗ್ತದೆ. ಈಗ ಗ್ರಾಮ ಪಂಚಾಯಿತಿ ಇದ್ದರೆ ಹಲವಾರು ಜನಕ್ಕೆ ಅಧಿಕಾರ ಸಿಗ್ತದೆ, ಸಾಮಾನ್ಯರಿಗೆ ಅಧಿಕಾರ ಸಿಗ್ತದೆ ಅಂತಕ್ಕಂಥದ್ದು ಒಂದು
ಮುಖ್ಯವಾದಂಥ ವಿಷಯ. 32 ಜನ ಸದಸ್ಯರಿದ್ದೀವಿ ಈಗ ಗ್ರಾಮ ಪಂಚಾಯತ್ ಇರೋದ್ರಿಂದ. ಅದೇ ಗ್ರೇಟರ್ ಬೆಂಗಳೂರು ಆದರೆ ಬಹುಶಃ ಇಲ್ಲಿ ಇಡೀ ಧ್ವಂಸಂದ್ರಕ್ಕೆ ಒಬ್ಬರು ಅಥವಾ ಇಬ್ಬರು ಸಾಮಾನ್ಯ ಸದಸ್ಯರಾಗ್ಬೋದು. ಆದರೆ ಬೇರೆ ಬೇರೆ ದೃಷ್ಟಿಗಳಿಂದ ಯೋಚನೆ ಮಾಡಿದಾಗ ಗ್ರಾಮ ಪಂಚಾಯತಿ ಒಂದು ರೀತಿಯಲ್ಲಿ ಒಳ್ಳೆಯದು, ಬಟ್ ಅಭಿವೃದ್ಧಿ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಗ್ರೇಟರ್ ಬೆಂಗಳೂರು ಆಗೋದು ಒಳ್ಳೆಯದು ಅಂತಲೂ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಸರ್ಕಾರ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಗ್ರೇಟರ್ ಬೆಂಗಳೂರು ಸರ್ಕಾರ ಮಾಡಿದರೆ ನಾವು ಪಾಲನೆ ಮಾಡಲೇಬೇಕಲ್ವಾ. ವಿರೋಧ ವ್ಯಕ್ತಪಡಿಸಲ್ಲ. ನಾನು ವೈಯಕ್ತಿಕವಾಗಿ ಖಂಡಿತ ಗ್ರೇಟರ್ ಬೆಂಗಳೂರಿಗೆ ವಿರೋಧ ವ್ಯಕ್ತಪಡಿಸಲ್ಲ. ಏನು ಉಪಾಧ್ಯಕ್ಷರಿಗೆ ಸಾಮಾನ್ಯ ಮಹಿಳೆ ಅಂತ ಘೋಷಣೆ ಇತ್ತು, ಅದ್ರ ಪ್ರಕಾರವಾಗಿ 3 ಜನನ ನಾವು ಸಾಮಾನ್ಯ ಮಹಿಳೆನ ಆಯ್ಕೆ ಮಾಡಿದ್ವಿ. ಫಸ್ಟೇ ಮೊದಲನೇದಾಗಿ ಜಯಲಕ್ಷ್ಮಿ ಅಮ್ಮನವರು, ಎರಡನೇವರು ದಿವ್ಯ ಅವರು, 3ನೇ ಅವಧಿಯಲ್ಲಿ ಈಗ ಏನು 15 ತಿಂಗಳಿತ್ತು ಅದು ಮಾತಾಡಿ ಗಿರಿಜಮ್ಮನವ್ರಿಗೆ ಮಾಡಬೇಕಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಉಪಾಧ್ಯಕ್ಷರಾಗಿ ಗಿರಿಜಮ್ಮನವರು ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನಮ್ಮ ಪಂಚಾಯತಿ ಕಡೆಯಿಂದ ಹಾಗೂ ದಮ್ಮಸಂದ್ರ ಗ್ರಾಮಸ್ಥರ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹೀಗೆ ಈ ಇಬ್ಬರೂ ನಮಗೆ ಸಹಕಾರ ಕೊಟ್ಟಿದ್ದರು. ಈಗ ಗಿರಿಜಮ್ಮನವ್ರನ್ನು ನಾವು ಸಹಕಾರದ ಇರ್ತೀವಿ, ಅವರು ಸಹಕಾರ ಕೊಡಲಿ. ಎಲ್ಲ ಜೊತೆಯಾಗಿ ದಮ್ಮಸಂದ್ರ ಅಭಿವೃದ್ಧಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಅವಕಾಶ ಕಲ್ಪಿಸಿಕೊಟ್ಟಂಥ ನಮ್ಮ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಉಮೇಶ್ ಅಣ್ಣನವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರಾದಂಥ ನರೇಶ್ ಅಣ್ಣವ್ರ ಜೊತೆ ಸೇರಿ ನಮ್ಮ ಗ್ರಾಮೀಣ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆ ಅಂತ ಹೇಳ್ತೀನಿ. ಗಿರಿಜರ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಧ್ವಂಸನ ಗ್ರಾಮ ಪಂಚಾಯತಿಯಿಂದ ಉಪಾಧ್ಯಕ್ಷರ ಚುನಾವಣೆ ಹಮ್ಮಿಕೊಂಡಿದ್ವಿ. ದಿವ್ಯಾ ಅವರು ರಾಜೀನಾಮೆ ಕೊಟ್ಟಿರೋ ಸ್ಥಾನಕ್ಕೆ ಈಗ ಗಿರ್ಜಾಕವನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೆ ಅವರು ಅಭಿವೃದ್ಧಿ ಕೆಲಸಕ್ಕೆ ಪಣ ತೊಟ್ಟು ಕೆಲಸ ಮಾಡಬೇಕು. ಇನ್ನೇನೊಂದು 3 ತಿಂಗಳು ನಮ್ಮ ಪಂಚಾಯತಿ ಇದೆಯೋ ಅದ್ರವರೆಗೂ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಎಲ್ಲ ಸದಸ್ಯರು ಹೇಳ್ತಾ ಇದ್ದೀವಿ. ಏನು ಕಳೆದ ಬಾರಿ ನಿಗದಿಯಾಗಿದ್ದಂಥ ಸಾಮಾನ್ಯ ಮಹಿಳಾ ಸ್ಥಾನಕ್ಕೆ ಇವತ್ತು ಚುನಾವಣೆ ನಿಗದಿಯಾಗಿತ್ತು. ಅದೇ ರೀತಿ ಧ್ವಂಸಂದ್ರ ಗ್ರಾಮದ ಗಿರಿಜಾ ಮಲ್ಲೇಶ್ ಅವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಕಳೆದ ಬಾರಿ ಆಗಿದ್ದಂಥ ದಿವ್ಯಾರವರು ರಾಜೀನಾಮೆ ಕೊಟ್ಟು ತೆರವಾಗಿತ್ತು. ನಮ್ಮದೇ ಪಕ್ಷದವರಾಗಿದ್ದರಿಂದ ಮತ್ತೊಂದು ಸಲ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕೆ ಗಿರಿಜಾಕ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವಿರೋಧವಾಗಿ ಆಯ್ಕೆ ಆಗಿದ್ದಕ್ಕೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಧ್ವಂಸಂದ್ರ ಗ್ರಾಮದಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಅವ್ರು ಜೋಡಿಸ್ಕೊಂಡು ಕೆಲಸ ಮಾಡಲಿ, ಇರಷ್ಟು ಅವಧಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಎತ್ತ ತಗೊಳ್ಳಿ ಅಂತ ಹೇಳ್ತಾ ಈ ಮೂಲಕ ಧನ್ಯವಾದ ನಿಲ್ಲಿಸ್ತೇನೆ. ಈ ದಿನ ಧ್ವಂಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷ ಸ್ಥಾನ ಖಾಲಿ ಇದ್ದು ಗಿರಿಜಾಕ್ನವರು ಅವಿರೋಧವಾಗಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಇನ್ನುಳಿದ ಎಷ್ಟು ತಿಂಗಳ ಕಾಲ ಅವ್ರಿಗೆ ಅವಕಾಶ ಇದೆಯೋ ಅಷ್ಟು ದಿನಗಳ ಕಾಲ ಉತ್ತಮ ಆಡಳಿತವನ್ನು ಧ್ವಂಸನ ಗ್ರಾಮ ಪಂಚಾಯತಿಗೆ ಕೊಡಲಿ ಅಂತ ನನ್ನ ಮನಸ್ಫೂರ್ತಿಯಾಗಿ ಅವನ್ನು ಅಭಿನಂದಿಸ್ತಾ ಇದ್ದೀನಿ. ಧ್ವಂಸಂದ್ರ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಗಿರಿಜಕ್ಕನವ್ರಿಗೆ ನಮ್ಮ ತುಂಬು ಹೃದಯದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅವರು ಇನ್ನಷ್ಟು ನಮ್ಮ ಅಧ್ಯಕ್ಷರ ಜೊತೆ ಸೇರಿಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಿ ಅವರು ಇನ್ನೂ ಪ್ರಗತಿ ಪಡೀಲಿ ಅನ್ನೋದು ನನ್ನ ಒಂದು ಅನಿಸಿಕೆ.